ಎಲ್ಲ ನನ್ನ ಸೊಸೆ ನೇನು ಅನ್ಕೊಂಡ್ಬಿಟ್ಟಿದ್ದಾರೆ. ಇವಳ ಮೇಲೆ ಎಲ್ಲ ಜವಾಬ್ದಾರಿನೂ ಹಾಕ್ಬೇಕಾ? ಆ ವೈಜಯಂತಿ ಜಯರಾಮ್ಗೆ ಅವನ ಮಗನ್ ಮದುವೆ ಮಾಡಿಸೋದು ಕಷ್ಟ ಅಂತ. ವಿರಾಜು ಮಿಥಿಲಿನ ಹೊಟ್ಟೆಲೆ ಹುಟ್ಟಿರೋ ತರ ಆಡ್ತಾರೆ. ಅಪ್ಪ ಅಮ್ಮ ಆಗಿ ಅಷ್ಟು ಜವಾಬ್ದಾರಿ ತಗೊಳಕ್ಕಾಗಲ್ವಾ ಅವ್ರಿಗೆ? ಮಿಥಿಲಾ ಇದ್ದಾಳಲ್ಲ, ಅವಳೇ ಮಾಡ್ಲಿ ಅನ್ನೋ ತಾತ್ಸಾರ ಅಷ್ಟೇ. ಇದನ್ನೆಲ್ಲ ನನ್ನ ಸೊಸೆ ಯಾಕೆ ಮಾಡ್ಬೇಕು? ಮಾವ ಕೋಪ ಮಾಡ್ಕೊಳ್ಬೇಡಿ. ರಮ್ಯನ್ ಜಾತಕ ವಿರಾಜ್ಗೆ ಹೊಂದುತ್ತೆ ಅಂತ ವೈಜಯಂತಿ ಅತ್ತೆ ಆಸೆ ಪಟ್ರು ಅಷ್ಟೇ. ಆಸೆ ಪಟ್ರೆ ಅವಳ ಹತ್ರನೇ ಮಾತಾಡೋದಕ್ಕೆ ಹೇಳು. ರಮ್ಯಾ ವಿರಾಜ್ನ ಮದ್ವೆ ಆಗಲ್ಲ ಅಂದಿದ್ದಕ್ಕೆ ವೈಜಯಂತಿನೇ ಕಾರಣ. ಅವತ್ತು ವಿರಾಜ್ ಹತ್ರ ಅವಳೇ ತಾನೆ ರಮ್ಯಾ ನಿನ್ ಸೂಟ್ ಆಗಲ್ಲ ಅಂತ ಕಿವಿ ಊದಿದ್ದು. ಈಗ ರಮ್ಯಾ ಸೊಸೆ ಆಗ್ಬೇಕಂತ. ಈಗ ಅದೇನೋ ಕಂಟಕ ಅಂತ ತಲೆನೋ ಬಂದು ಕೂತಿದೆಯಲ್ಲ, ಅದಕ್ಕೋಸ್ಕರ ಮಿಥಿಲಾ ಹಿಂಗೆ ಬಿದ್ದಿದ್ದಾರಷ್ಟೇ. ಕಂಟಕದ ಬಗ್ಗೆ ಕೇಳೋದಕ್ಕೂ ಬ್ರೋಕರ್ ಹತ್ರ ಪರಿಹಾರ ಕರ್ಕೊಂಡು ಹೋಗೋದಕ್ಕೂ ನನ್ನ ಸೊಸೆ ಮಿಥಿಲನೇ ಬೇಕಾ ಅವ್ರಿಗೆ? ಅಪ್ಪ ಅಮ್ಮ ಪ್ಲೀಸ್, ನೀವು ಚಿಕ್ಕಿ ಮೇಲೆ ಇಷ್ಟು ಸಿಟ್ಟಾಗಬೇಡಿ. ಅವ್ರು ಮಿಥಿಲಾ ಹತ್ರ ಸಹಾಯ ಕೇಳಿದಾರಷ್ಟೇ. ಸಹಾಯನ? ಮಿಥಿಲಾನ ಎಲ್ಲ ಮಾಡಬೇಕು ಅಂತ ತಲೆ ಮೇಲೆ ಕೂತಿದ್ದಾರೆ. ನೋಡ್ದೇನ ಅವಳ ಕೈನ? ವಿರಾಜ್ಗೆ ಕಂಟಕ ಕಾಡ್ತಿದೆ ಅಂತ ಕೈಯಲ್ಲಿ ಆರತಿ ಮಾಡಿದಾಳೆ. ಇವಳು ಇಷ್ಟೊಂದು ಮನಸ್ಸಿಗೆ ಹಚ್ಕೊಳ್ತಿದ್ದಾಳೆ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇಲ್ಲ ಅವ್ರಿಗೆ. ಇದೆಲ್ಲ ಅವ್ರಿಗೆ ಯಾಕ್ರಿ ಬೇಕು? ತಮ್ಮ ಬೇಳೆ ಬೆಂದ್ರೆ ಸಾಕು ಅವ್ರಿಗೆ. ಇದೆಲ್ಲ ನಿಮ್ಮ ಅಮ್ಮಂಗೆ ಕಾಣಲ್ಲ ನೋಡಿ. ವಿರಾಜ್ ಉತ್ತರಾಧಿಕಾರಿ ಆಗ್ಬೇಕು ಅಷ್ಟೇ. ಅಮ್ಮ ಹಾಗೆ ನಂಬ್ಕೊಂಡು ಕೂತ್ರೆ ಆಗಲ್ಲ. ಅಮ್ಮ ನಾಳೆ ಬರಲಿ, ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ಮಾವ ಪ್ಲೀಸ್. ಮನೆಯವ್ರು ಯಾಕೆ ಅಳ್ತಿದ್ದೀರಾ? ಭವಾನಿ ಮೇಡಮ್ ಹೇಳಿದ್ದು ಸರಿ ಬರ್ಲಿಲ್ವಾ? ನನ್ನವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನಾಗೌಡ ನಿಮ್ ಬಗ್ಗೆ ಮಾತಾಡ್ತಿದ್ನ ಅದನ್ನ ಅವರು ತಪ್ಪಾಗಿ ತಪ್ಪು ತಿಳ್ಕೊಂಡು ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯಾಕೆ ಅಳ್ಬೇಕು? ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳಿದ್ರೆ ಆಯ್ತಲ್ಲ. ಅದೆಲ್ಲ ಸರಿಯಾಗೋ ಹೊತ್ತಿಗೆ ಈ ವಿಕ್ಕಿ ಮನೆಗೆ ಬುಕ್ಕೆ ಕಳಿಸ್ಬಿಟ್ರ. ನನ್ನ ಮತ್ತೆ ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಮಲ್ಲಿಯವರೇ, ನಿಜವಾಗ್ಲೂ ಸಾರಿ. ನಾನು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನೀವು ಮಾತು ಕೇಳೋಂಗಾಯ್ತು. ನೋಡಿ ನಾನು ಸಾರಿ ಬಯಸ್ತಾ ಇದ್ದೀನಿ ಅಂತ ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ರಿ. ಇಲ್ಲ, ನೀವು ನನ್ನಿಂದ ಭವಾನಿ ಮೇಡಮ್ ಹತ್ರ ಬೈಸ್ಕೊಂಡ್ರಲ್ಲ, ಅದಕ್ಕೆ ಬೇಜಾರಾಯಿತು ಅಷ್ಟೇ. ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಟೈಮೇ ಸರಿ ಇಲ್ಲ. ಈ ಟೈಮ್ ಅನ್ನೋದು ಪಕ್ಕ 420 ಕಣ್ರಿ. ಈ ಮನೇಲಿ ನಿಮ್ ಬಗ್ಗೆ ಮಾತಾಡ್ದಾಗೆಲ್ಲ ಭವಾನಿ ಮೇಡಮ್ನ ಎಳ್ಕೊಂಡ್ ಬಂದು ಕೂರಿಸ್ಬಿಡುತ್ತೆ. ನೀವು ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಖುಷಿ ಪಡ್ಲಾ, ಅಥವಾ ನೀವು ನನ್ನ ಬಗ್ಗೆ ಮಾತಾಡಿದಾಗೆಲ್ಲ ಭವಾನಿ ಮೇಡಮ್ ಹತ್ರ ಬೈಸ್ಕೊಳ್ತೀರಾ ಅಂತ ಬೇಜಾರಾಗ್ಲಾ? ಒಂದು ಅರ್ಥ ಆಗ್ತಿಲ್ಲ. ಏನಾದ್ರೂ ಅರ್ಥ ಮಾಡ್ಕೊಳ್ಳಿ. ಈಗ್ಲೂ ನೀವಿರ್ಬೇಕಾದ್ರೇನೆ ಭವಾನಿ ಮೇಡಮ್ ಬರ್ಬೇಕಿತ್ತ? ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಆದ್ರೆ ಬಲಿ ಕುರಿ ಆಗದ್ ಯಾರ್ ವಿಕ್ಕಿ? ನಾನೇ. ಇವಳಿಗೆ ಇನ್ನೂ ಏರಕ್ಕಿಂತ ಮುಂಚೆ ಕುಡ್ದಿದ್ದು ಇಳಿಸ್ಬೇಕು ಕಣೋ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಅಣ್ಣ ಸರ್, ನಾನು ಅಳ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು. ನನಗೆ ನೋವಾಗ್ತಿದೆ. ನನ್ನನ್ನು ಭವಾನಿ ಮೇಡಮ್ ತಪ್ಪು ತಿಳ್ಕೊಂಡಿದ್ದಾರೆ. ಪ್ರತಿ ಸಲ ನನಗೆ ನೋವಾಗ್ತಿದೆ.